ರಾಮನವಮಿ ಅಂದ ತಕ್ಷಣ ತುಂಬ ಜನಕ್ಕೆ ನೆನಪಾಗೋದು ರೋಡಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ಇದರದ್ದು ಪೌರಾಣಿಕ ಹಿನ್ನೆಲೆ ಏನು, ಬನ್ನಿ ತಿಳ್ಕೋಣ. ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ, ಕೈಕೇಯಿ ಹಾಗೂ ಸುಮಿತ್ರೆ 3 ಜನ ಪತ್ನಿಯರಿದ್ದರು. ಆದರೆ ಯಾರಿಗೂ ಪುತ್ರ ಸಂತಾನವಾಗಿರಲಿಲ್ಲ. ನಂತರ ದಶರಥನು ಋಷಿಮುನಿಗಳ ಸಲಹೆಯಂತೆ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿಸ್ತಾರೆ. ಈ ಯಜ್ಞದಿಂದ ಸಂತುಷ್ಟನಾದಂತಹ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡ್ತಾನೆ. ಈ ದಿವ್ಯ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಿಗೂ ಕೂಡ ಹಂಚ್ತಾನೆ. ಇದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು, ಪುಷ್ಯ ನಕ್ಷತ್ರದ ದಶಮಿಯಂದು ಸೂರ್ಯೋದಯಕ್ಕೆ ಮುನ್ನ ಕೈಕೇಯಿಗೆ ಭರತನು, ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ, ಶತ್ರುಘ್ನರು ಜನಿಸ್ತಾರೆ. ಹೀಗೆ ರಾಮನು ಜನಿಸಿದ ನವಮಿಯಂದು ರಾಮನವಮಿಯನ್ನಾಗಿ ಆಚರಿಸ್ತಾರೆ. ಹಾಗಾದರೆ ರಾಮನವಮಿಯ ಮಹತ್ವ ಏನು ತಿಳ್ಕೋಣ. ಶ್ರೀರಾಮನು ಜನಿಸಿದ ದಿನವೆಂದು ಆಚರಿಸಲಾಗುವ ಹಬ್ಬ ರಾಮನವಮಿ. ಅಯೋಧ್ಯೆಯ ರಾಜ ದಶರಥ ಹಾಗೂ ಕೌಸಲ್ಯರ ಪುತ್ರನಾಗಿ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಶ್ರೀರಾಮ ಜನಿಸ್ತಾನೆ. ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸ್ತಾನೆ. ಈ ದಿನ ಶ್ರೀರಾಮನನ್ನು ಪೂಜಿಸಿದ್ರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತೆ. ಶ್ರೀರಾಮ ನವಮಿಯಂದು ಶ್ರೀರಾಮತ್ವವು ಎಂದಿಗಿಂತಲೂ 1000 ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತೆ. ಹೀಗಾಗಿ ಈ ದಿನ ರಾಮನಾಮ ಜಪ, ಶ್ರೀರಾಮನ ಉಪಾಸನೆಗಳನ್ನು ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದೆಂದು ಹೇಳಲಾಗುತ್ತೆ. ಇನ್ನು ರಾಮನವಮಿಯ ಆಧ್ಯಾತ್ಮಿಕ ಮಹತ್ವದ ವಿಚಾರಕ್ಕೆ ಬಂದರೆ, ರಾಮ ಎನ್ನುವ 2 ಅಕ್ಷರದಲ್ಲಿ ಮಹತ್ವಪೂರ್ಣವಾದ ಅರ್ಥವಿದೆ. ರಾ ಎಂದರೆ ಬೆಳಕು, ಮಾ ಎಂದರೆ ಒಳಗೆ, ಅಂದರೆ ನಿಮ್ಮೊಳಗಿನ ದೈವಿಕ ಬೆಳಕು ರಾಮ ಅಂತ. ಧಾರ್ಮಿಕ ನಂಬಿಕೆಯ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಜನಿಸಿದನು. ಆದ್ದರಿಂದ ಈ ದಿನವನ್ನು ರಾಮನವಮಿ ಎಂದು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತೆ. ಈ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದಕ್ಕೆ ವಿಶೇಷ ಮಹತ್ವವಿದೆ. ಶ್ರೀರಾಮನ ಜನ್ಮದಿನದಂದು ಆತನ ಶ್ರದ್ಧೆ ಭಕ್ತಿಯಿಂದ ಪೂಜಿಸೋದ್ರಿಂದ ಎಲ್ಲ ರೀತಿಯ ಸಂತೋಷ ಮತ್ತು ಜೀವನದಲ್ಲಿ ಸಮೃದ್ಧಿ ಸಿಗಲಿದೆ. ಈ ಬಾರಿ ರಾಮನವಮಿಯ ದಿನಾಂಕದ ಬಗ್ಗೆ ಭಕ್ತರಲ್ಲಿ ಸ್ವಲ್ಪ ಗೊಂದಲವಿದೆ. ಆದ್ದರಿಂದ ಈ ವರ್ಷ ರಾಮನವಮಿ ಯಾವಾಗ ಮತ್ತು ಅದರ ಶುಭ ಸಮಯ ಯಾವುದು ಅಂತ ತಿಳ್ಕೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯು 2025 ಏಪ್ರಿಲ್ 5ರಂದು ಸಂಜೆ 7:26ಕ್ಕೆ ಪ್ರಾರಂಭವಾಗುತ್ತೆ. ತಿಥಿಯು ಏಪ್ರಿಲ್ 6ರಂದು ಸಂಜೆ 7:22ಕ್ಕೆ ಕೊನೆಗೊಳ್ಳುತ್ತೆ. ಹೀಗಾಗಿ ರಾಮನವಮಿ ಹಬ್ಬವನ್ನು ಭಾನುವಾರ ಏಪ್ರಿಲ್ 6ರಂದು ಆಚರಿಸಲಾಗುತ್ತೆ. ಈ ದಿನ ಪೂಜೆಗೆ ಶುಭ ಸಮಯ ಅಂದರೆ ಬೆಳಗ್ಗೆ 11:08ರಿಂದ ಮಧ್ಯಾಹ್ನ 1:39ರವರೆಗೆ. ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ 4:34ರಿಂದ 5:20ರವರೆಗೆ. ವಿಜಯ ಮುಹೂರ್ತ ಯಾವುದು ಅಂದರೆ ಮಧ್ಯಾಹ್ನ 2:30ರಿಂದ 3:20ರವರೆಗೆ. ಸಂಧ್ಯಾ ಮುಹೂರ್ತ ಅಂದರೆ ಸಂಜೆ 6:41ರಿಂದ 7:03ರವರೆಗೆ. ಶ್ರೀರಾಮನವಮಿ ಅಂದ ತಕ್ಷಣ ನಿಮಗೆ ನೆನಪಾಗೋದು ಏನು? ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.